ಸರ್ ನಾವು ಒಬ್ಬರ ಹತ್ರ ಮಾತಾಡಿದ್ವಿ, ಅವ್ರು ಬಂದು ನಮ್ಮ ಮಿಷಿನ್ 98% ಅಕ್ಯುರಸಿ ಕೊಡ್ತಾ ಇದೆ ಅಂತ ಹೇಳಿದ್ರು. ಇನ್ನೊಬ್ರು 95% ಅಕ್ಯುರಸಿ ಕೊಡುತ್ತೆ ಅಂತ ಹೇಳಿದ್ರು. ನಿಮ್ಮ ಮಿಷಿನ್ ಎಷ್ಟು ಅಕ್ಯುರಸಿ ಕೊಡುತ್ತೆ ಸರ್ ಅಂತ ನನಗೆ ತುಂಬಾ ಜನ ಕಾಲ್ ಮಾಡ್ತಾರೆ. ಈಗ ನೋಡಿ, ಈ 98% ಅಕ್ಯುರಸಿ 95% ಅಕ್ಯುರಸಿ ಇದೆಲ್ಲ ಕೊಡಂಗಿದ್ರೆ ಬೋರ್ ಗಾಡಿನವರೇ ಆ ಮಿಷನ್ ಇಸ್ಕೊಂಡ್ಬಿಡ್ತಾರೆ. ಅದೆಲ್ಲ ನಿಜ ಅಲ್ಲ, ನಂಬೇಡಿ. ಇದರಲ್ಲಿ ಹೈಡ್ರೋಜಿಯಾಲಜಿಸ್ಟ್ ಇದ್ದಾರೆ, ಜಿಯಾಲಜಿಸ್ಟ್ ಇದ್ದಾರೆ, ಜಿಯೋಫಿಸಿಸ್ಟ್ ಇದ್ದಾರೆ, ಗ್ರೌಂಡ್ ವಾಟರ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ವಾಟರ್ ಡಿವೈನರ್ಸ್ ಇದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಈಗ ಇದು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಎಕ್ಸ್ಪೀರಿಯನ್ಸ್. ಈಗ ನೀವು ಬಂದು ಯಾವ ಜಾಗದಲ್ಲಿ ಯಾವ ಕಲ್ಲಿದೆ, ಎಂಥ ಬಂಡೆ ಇದೆ, ಎಂಥ ಮಣ್ಣಿದೆ, ಇಲ್ಲಿ ಥರ್ಮಲ್ ಎಫೆಕ್ಟ್ ಹೇಗಿರುತ್ತೆ, ಇಲ್ಲಿನ ಟೆಂಪರೇಚರ್ ಹೇಗಿರುತ್ತೆ, ಒಂದೊಂದನ್ನು ಒಂದೊಂದು ಮೆಷಿನ್ದು ಅಕ್ಯುರಸಿಗೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ನಾಲೆಡ್ಜು ನೀವು ಎಷ್ಟು ದೂರ ಇದ್ರಲ್ಲಿ ಕಲ್ತ್ಕೊಂಡಿದ್ದೀರೋ ಅದನ್ನಿಟ್ಟರೆ ನಿಮ್ಗೆ ಅಕ್ಯುರಸಿ ಸಿಗುತ್ತೆ. ಮಿಷಿನ್ ಮೇಲೆ ಮಾತ್ರ ನಂಬಿ ನಾನು ಮಾಡ್ತೀನಿ ಅಂದರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, 60% ಮೇಲೆ ಅಕ್ಯುರಸಿ ಸಿಗಲ್ಲ. ನೀವು ಹಂಗಿದ್ರೆ ನಂಬಲೇಬೇಡಿ. ಅದನ್ನು ದಯವಿಟ್ಟು ನಮ್ಮ ಹತ್ರ 100% ಅಕ್ಯುರಸಿ ಅಂತ ಕೇಳ್ಕೊಂಡು ಬರಬೇಡಿ. ಮಿಷಿನ್ ಕೈಲಿ 100% ಕೊಡೋಕ್ಕಂತೂ ಆಗೋದೇ ಇಲ್ಲ. ಅದರಲ್ಲಿ ಈಗ ಒಂದು ಎಕ್ಸಾಂಪಲ್ ಏನು ಅಂದರೆ, ಈಗ ಎಲ್ಲರ ಹತ್ರನೂ ಕ್ಯಾಲ್ಕುಲೇಟರ್ ಇರುತ್ತೆ, ಆದರೆ ಎಲ್ಲರೂ ಬಂದು 100ಕ್ಕೆ 100 ಮಾರ್ಕ್ ತೊಗೊಳಕ್ಕಾಗಲ್ಲ. ಕ್ಯಾಲ್ಕುಲೇಟರ್ನ ಹೆಂಗೆ ಬಳಸಬೇಕು ಅಂತ ಗೊತ್ತಿರಬೇಕು, ಯಾವ ಫಾರ್ಮುಲಾ ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೇ ನೀವು 100ಕ್ಕೆ 100 ಮಾರ್ಕ್ ತೊಗೊಳಕ್ಕಾಗೋದು. ಆ ಕ್ಯಾಲ್ಕುಲೇಟರ್ ತೊಗೊಂಡ್ರೆ ನನಗೂ 100 ಬರುತ್ತಾ ಅಂದರೆ ಬರೋದೇ ಇಲ್ಲ. ಇದು ನಿಮ್ಮ ಕಲ್ತ್ಕೊಳ್ಳೋ ಎಕ್ಸ್ಪೀರಿಯನ್ಸಲ್ಲಿ ಇರೋದು. ಲೈವ್ ಫೀಲ್ಡ್ ಟ್ರೈನಿಂಗ್ ನೋಡಿ ಕಾಂಟ್ಯಾಕ್ಟ್ ಮಾಡಿ.